मेरी माताओं बहनों, ये आपका मंगल सूत्र भी बचने नहीं देंगे. ರಾಮ ಮಂದಿರದ ಹುಂಡಿಯಲ್ಲಿದ್ದ ಮಂಗಳ ಸೂತ್ರವೇ ಕಳವು. ಮೋದಿಯವರೇ ಮಂಗಳ ಸೂತ್ರ ಕದ್ದವರು ಯಾರು ನೋಡಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. 2024ರ ಲೋಕಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಇಡೀ ದೇಶದ ಗಮನ ಸೆಳೆದ ಮತ್ತು ತೀವ್ರ ಚರ್ಚೆಗೆ ಗ್ರಾಸವಾದ ವಿಚಾರ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದಂತಹ ಮಂಗಳ ಸೂತ್ರದ ಭಾಷಣ. 2024ರ ಏಪ್ರಿಲ್ 21ಕ್ಕೆ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿದ ಈ ಭಾಷಣ ದೇಶದ ಚುನಾವಣಾ ಇತಿಹಾಸದಲ್ಲಿ ಅತ್ಯಂತ ತೀವ್ರ ಸ್ವರೂಪದ ರಾಜಕೀಯ ಮತ್ತು ಸಾಮಾಜಿಕ ವಿವಾದಕ್ಕೆ ಕಾರಣ ಆಯಿತು. ಕಾಂಗ್ರೆಸ್ ಪ್ರಣಾಳಿಕೆ ದೇಶದ ಸಂಪತ್ತನ್ನು ಮರುಹಂಚಿಕೆ ಮಾಡೋ ಗುರಿಯನ್ನು ಹೊಂದಿದೆ ಅಂತ ಆರೋಪಿಸಿದ ಮೋದಿ, ನಿಮ್ಮ ಕಷ್ಟದ ದುಡಿಮೆಯ ಹಣ ಮತ್ತು ತಾಯಂದಿರ ಮಂಗಳಸೂತ್ರ ಸೇರಿದಂತೆ ಚಿನ್ನಾಭರಣಗಳನ್ನು ಕಸಿದುಕೊಂಡು ಹೆಚ್ಚು ಮಕ್ಕಳನ್ನ ಹೊಂದಿರುವವರಿಗೆ ಹಾಗೂ ನುಸುಳುಕೋರರಿಗೆ ಹಂಚಲಿದ್ದಾರೆ ಅಂತ ಮುಸ್ಲಿಂ ಸಮುದಾಯವನ್ನ ನೇರವಾಗಿ ಗುರಿಯಾಗಿಸಿ ಗಂಭೀರ ವಾಗ್ದಾಳಿ ನಡೆಸಿದ್ರು. ಮಾತಾओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे. मेरी माताओं बहनों, ये आपका मंगल सूत्र भी बचने नहीं देंगे. ಈ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ದೇಶದಾದ್ಯಂತ ಪ್ರತಿಪಕ್ಷಗಳು, ನಾಗರಿಕ ಸಮಾಜ ಮತ್ತು ಪ್ರಮುಖ ರಾಷ್ಟ್ರೀಯ ಮುಖಂಡರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಕಾಂಗ್ರೆಸ್ ನಾಯಕರಾದಂಥ ಪ್ರಿಯಾಂಕ್ ಗಾಂಧಿ ವಾದ್ರಾ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅಂಥ ಯಾವುದೇ ಅಂಶವನ್ನು ಉಲ್ಲೇಖಿಸಿಲ್ಲ ಮತ್ತು ಇದು ಕೇವಲ ಕೋಮು ಧ್ರುವೀಕರಣದ ಮೂಲಕ ಮತಗಳಿಸುವಂತ ಹೂಡಿಕೆ ತಂತ್ರ ಅಂತ ತಿರುಗೇಟನ್ನ ಕೊಟ್ಟರು. ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಮತ್ತು ಧರ್ಮದ ಹೆಸರಲ್ಲಿ ದ್ವೇಷ ಭಾಷಣ ಪ್ರಚೋದಿಸಿದ ಆರೋಪದ ಮೇಲೆ ಪ್ರಧಾನಿ ಮೋದಿಯವರ ವಿರುದ್ಧ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಾಲು ಸಾಲು ದೂರುಗಳು ದಾಖಲಾದವು. ರಾಜಕೀಯ ಲಾಭಕ್ಕಾಗಿ ಮಹಿಳೆಯರ ಭಾವನಾತ್ಮಕ ಆಭರಣವಾದ ಮಂಗಳ ಸೂತ್ರವನ್ನ ಮತ್ತು ಕೋಮು ಸಂಘರ್ಷದ ಅಂಶಗಳನ್ನ ಮುನ್ನೆಲೆಗೆ ತಂದದ್ದು ಭಾರತೀಯ ಪ್ರಜಾಪ್ರಭುತ್ವದ ಚುನಾವಣಾ ಪ್ರಚಾರದ ಘನತೆಯನ್ನು ಕುಗ್ಗಿಸಿದೆ ಎಂಬ ದೊಡ್ಡ ಮಟ್ಟದ ಟೀಕೆ ಮತ್ತು ಚರ್ಚೆ ಇಂದಿಗೂ ರಾಜಕೀಯ ವಲಯದಲ್ಲಿ ಸಜೀವವಾಗಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಆದರೆ ಚುನಾವಣಾ ಆಯೋಗ ಯಾವ ಕ್ರಮವನ್ನು ತೆಗೆದುಕೊಳ್ಳಿಲ್ಲ, ಇದು ಬೇರೆ ವಿಚಾರ. ರಾಜಕೀಯ ಲಾಭಕ್ಕಾಗಿ ಚುನಾವಣಾ ಸಮಯದಲ್ಲಿ ಇಂತಹ ಹೇಳಿಕೆಗಳನ್ನು ನೀಡುವಂತಹ ಮೋದಿಯವರ ರಾಜಕಾರಣದ ಹಿಂದಿನ ವಿರೋಧಾಭಾಸವನ್ನ ಈ ವಿಡಿಯೋ ಇಂದು ಜಗತ್ತಿನ ಮುಂದೆ ಬೆತ್ತಲೆಯಾಗಿ ನಿಲ್ಲಿಸಿದೆ. ಈ ವಿಡಿಯೋದಲ್ಲಿ ಧರ್ಮ ಗುರುಗಳೊಬ್ಬರು ಮಂದಿರದ ವ್ಯವಸ್ಥೆಯೊಳಗಿನ ಕಳ್ಳತನವನ್ನ ಕಣ್ಣೀರ್ ಹಾಕ್ತಾ ವಿವರಿಸಿದ್ದಾರೆ. ಸ್ವಾಮೀಜಿಯವರು ಹೇಳೋ ಪ್ರಕಾರ ರಾಮ ಜನ್ಮಭೂಮಿ ಹೋರಾಟದ ಕರಸೇವೆಯಲ್ಲಿ ಹುತಾತ್ಮನಾದಂಥ ಒಬ್ಬ ಕರಸೇವಕನ ವಿಧವೆ ಪತ್ನಿ ಸಾಧುಗಳ ಬಳಿ ಬರ್ತಾಳೆ. ತನ್ನ ಪತಿ ರಾಮನಿಗಾಗಿ ಪ್ರಾಣತ್ಯಾಗ ಮಾಡಿದ್ದನ್ನು ಸ್ಮರಿಸುತ್ತಾ ತನ್ನ ಬಳಿ ಇದ್ದಂಥ ಕೊನೆಯ ಆಸ್ತಿಯಾದ ಮಂಗಳ ಸೂತ್ರವನ್ನ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಅರ್ಪಿಸೋಕೆ ಮುಂದಾಗ್ತಾಳೆ. ತಾವು ಸಾಧು ಸಂತರು ಅನ್ನೋ ಕಾರಣಕ್ಕಾಗಿ ಆ ಮಂಗಳ ಸೂತ್ರವನ್ನ ನೇರವಾಗಿ ಕೈಯಿಂದ ಸ್ವೀಕರಿಸಿದ ಸ್ವಾಮೀಜಿ ಮಂದಿರ ನಿರ್ಮಾಣವಾದಾಗ ಅದನ್ನು ನೇರವಾಗಿ ಹುಂಡಿಗೆ ಹಾಕುವಂತ ಆಕೆಗೆ ಆಶೀರ್ವದಿಸಿ ಕಳಿಸ್ತಾರೆ. ಆಕೆಯೂ ಸಹ ಭಕ್ತಿಯಿಂದ ಮಂದಿರ ನಿರ್ಮಾಣದ ನಂತರ ಬಂದು ತನ್ನ ಮಂಗಳ ಸೂತ್ರವನ್ನ ರಾಮನ ಹುಂಡಿಗೆ ಒಪ್ಪಿಸಿದಾಳೆ. ಆದ್ರೆ ಇಲ್ಲಿಗೆ ಕತೆ ಮುಗಿಯೋದಿಲ್ಲ. ಅಸಲಿ ಆಘಾತ ಉಂಟಾಗೋದು ಧರ್ಮಗುರುಗಳು ಮುಂದಿನ ವಿಷಯವನ್ನ ಬಹಿರಂಗಪಡಿಸಿದಾಗ. ಸ್ವಾಮೀಜಿಯವರು ತೀವ್ರ ಆಕ್ರೋಶದಿಂದ ಹೇಳುವಂತೆ ರಾಮ ಮಂದಿರದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಚಿನ್ನ ಬೆಳ್ಳಿ ಲೂಟಿ ಮಾಡ್ತಾ ಇರುವಂತಹ ಈ ದೇಣಿಗೆ ಕಳ್ಳರು ಆ ಕರಸೇವಕನ ಪತ್ನಿ ಅತ್ಯಂತ ಭಕ್ತಿ ಮತ್ತು ಭಾವನೆಯಿಂದ ರಾಮನ ಹುಂಡಿಗೆ ಹಾಕಿದ್ದ ಮಂಗಳ ಸೂತ್ರವನ್ನು ಬಿಡದೆ ಕದ್ದಿದ್ದಾರೆ. ರಾಮ ಮಂದಿರದ ವ್ಯವಸ್ಥೆಯೊಳಗೆ ಕುಳಿತವ್ರೆ ಈ ಪವಿತ್ರವಾದ ಮಂಗಳ ಸೂತ್ರವನ್ನ ಲೂಟಿ ಮಾಡಿದ್ದಾರೆ ಅಂತ ಸ್ವತಃ ಧಾರ್ಮಿಕ ಮುಖಂಡರೊಬ್ಬರು ಸಾರ್ವಜನಿಕವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇರುವಂತಹ ನೇರ ಪ್ರಶ್ನೆ ಅಂತಂದ್ರೆ, ಮೋದಿಯವರೇ ಚುನಾವಣಾ ಸಮಯದಲ್ಲಿ ವಿರೋಧ ಪಕ್ಷದವರು ನಿಮ್ಮ ಮಂಗಳ ಸೂತ್ರವನ್ನ ಕಿತ್ಕೊಳ್ತಾರೆ ಅಂತ ಬಾಯಿಗೆ ಬಂದಂತೆ ಸುಳ್ಳು ಭಾಷಣಗಳನ್ನ ಮಾಡಿದ್ರಿ ಅಲ್ವಾ? ಈಗ ನಿಮ್ಮದೇ ನೇತೃತ್ವದ ಅಥವಾ ನಿಮ್ಮದೇ ಸಿದ್ಧಾಂತದ ಉಸ್ತುವಾರಿಯಲ್ಲಿರುವಂತಹ ರಾಮ ಮಂದಿರದ ಹುಂಡಿಯಿಂದ ಮಂಗಳ ಸೂತ್ರವನ್ನ ಕದ್ದವರು ಯಾರು? ಮರಣ ಹೊಂದಿದ ಒಬ್ಬನ ಹೆಂಡತಿಯ ಭಾವನೆಗೆ ದ್ರೋಹ ಬಗ್ದು ದೇವರ ಹುಂಡಿಗೆ ಕೈ ಹಾಕಿದ ಈ ಕಳ್ಳರ ಬಗ್ಗೆ ನೀವ್ಯಾಕೆ ಮೌನವನ್ನ ವಹಿಸಿದ್ದೀರಿ? ಚುನಾವಣೆಯಲ್ಲಿ ಗೆಲ್ಲೋಕೆ ಧರ್ಮ ಮತ್ತು ಮಹಿಳೆಯರ ಮಂಗಳ ಸೂತ್ರವನ್ನ ದಾಳವಾಗಿ ಬಳಸಿಕೊಳ್ಳುವಂತಹ ರಾಜಕಾರಣಿಗಳು ತಮ್ಮದೇ ಮೂಗಿನ ನೇರಕ್ಕೆ ನಡೀತಾ ಇರುವಂತಹ ಇಂಥ ಧಾರ್ಮಿಕ ಭ್ರಷ್ಟಾಚಾರ ಮತ್ತು ಕಳ್ಳತನದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇದು ಚುನಾವಣೆ ಸಮಯದಲ್ಲಿ ಮತಗಳಿಗಾಗಿ ಹರಡುವಂತಹ ಸುಳ್ಳು ಭಾಷಣಗಳು ಮತ್ತು ವಾಸ್ತವದಲ್ಲಿ ಧರ್ಮದ ಹೆಸರಲ್ಲಿ ನಡೆಯುವಂತಹ ಲೂಟಿಯ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನು ತೋರಿಸುತ್ತೆ. ಮೋದಿಯವರೇ ಬೇರೆಯವರ ಕಡೆ ಬೆರಳು ಮಾಡಿ ತೋರಿಸೋ ಮೊದಲು ಸ್ವತಃ ದೇವರ ಹುಂಡಿಯ ಒಳಗಿನ ಮಂಗಳ ಸೂತ್ರವನ್ನೇ ಕದ್ದಿರುವ ನಿಮ್ಮದೇ ವ್ಯವಸ್ಥೆಯ ಒಳಗಿನ ಈ ಚಂದಾಚೋರರನ್ನ ಏನಂತ ಕರೀತೀರಿ ಅನ್ನೋ ಪ್ರಶ್ನೆಗೆ ದೇಶದ ಜನತೆಗೆ ಈಗ ಉತ್ತರವನ್ನ ಬಯಸ್ತಿದ್ದಾರೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.